ಕಾವೇರಿ ನದಿಯಲ್ಲಿ ಆಟವಾಡ್ತಿದ್ದವರ ಮೇಲೆ ಕಾಡಾನೆ ದಿಢೀರ್ ದಾಳಿ ಮಾಡಿದೆ. ಪ್ರವಾಸಿಗರಲ್ಲಿ ಓರ್ವ ಮಹಿಳೆ ಮೇಲೆ ಒಂಟಿ ಸಲಗ ಬೆನ್ನಹತ್ತೋಗಿ ದಾಳಿ ಮಾಡಿದೆ. ಸಂಗಮ ಅರಣ್ಯ ಪ್ರದೇಶದ ಮೇಕೆದಾಟು ಬಳಿ ನಡೆದಿರುವಂತಹ ಘಟನೆ ಇದು. ಕನಕಪುರ ತಾಲೂಕಿನ ಸಂಗಮ ಅರಣ್ಯ ಪ್ರದೇಶದಲ್ಲಿ ಕಾವೇರಿ ನದಿಯಲ್ಲಿ ಪ್ರವಾಸಿಗರು ಆಟವಾಡ್ತಾ ಇದ್ರು. ಆಗ ಏಕಾಏಕಿ ಕಾಡಿಂದ ಬಂದಂತಹ ಒಂಟಿ ಸಲಗ ಈ ದಾಳಿಯನ್ನು ಮಾಡಿದೆ. ಇನ್ನು ಈ ಒಂಟಿ ಸಲಗ ಓಡಿ ಬರ್ತಿರೋದನ್ನು ನೋಡಿ ಎದ್ನೋ ಬಿದ್ನೋ ಅಂತ ದಿಕ್ಕಾಪಾಲಾಗಿ ಪ್ರವಾಸಿಗರು ಓಡಿದ್ದಾರೆ. ಈ ವೇಳೆ ಓರ್ವ ಮಹಿಳೆ ಮೇಲೆ ಈ ಒಂಟಿ ಸಲಗ ದಾಳಿ ನಡೆಸಿ ನಂತರ ಅಲ್ಲಿಂದ ಕಾಲು ಕಿತ್ತಿದೆ. ಈ ಘಟನೆಯಲ್ಲಿ ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆ್ಯಂಡ್ ಈ ಒಂದು ಅಟ್ಯಾಕ್ನ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಿಜವಾಗ್ಲೂ ಎದೆ ಜಲ್ ಅನ್ನುತ್ತೆ ನೋಡ್ತಿದ್ರೇನೆ. ಇನ್ನು ಆ ಟೈಮ್ನಲ್ಲಿ ಅಲ್ಲಿದ್ದಂಥ ಜನರ ಒಂದು ಎದೆ ಬಡಿತ ಎಷ್ಟರ ಮಟ್ಟಿಗೆ ಏರುಪೇರಾಗಿರಬೇಕು ಯೋಚನೆ ಮಾಡಿ. ಜೀವ ಬಾಯಿಗೆ ಬಂದಿರುತ್ತೆ. ಈ ರೀತಿಯಾಗಿ ಏಕಾಏಕಿ ಒಂಟಿ ಸಲಗ ಅಟ್ಟಾಡಿಸ್ಕೊಂಡು ಬರುತ್ತೆ ಅಂತಂದರೆ ಏನು ಮಾಡಬೇಕು ಅಂತಲೇ ತಲೆ ಓಡೋದಿಲ್ಲ. ಆ್ಯಂಡ್ ಈ ಒಂದು ಒಂಟಿ ಸಲಗ ಕಾಡಿಂದ ನೀರನ್ನು ಅರಸಿ ಬಂದಿತ್ತು ಅಲ್ಲಿ ಬಾಯಾರಿಕೆಯನ್ನು ನೀಗಿಸ್ಕೊಳ್ಳೋಕ್ಕೆ. ಸೊ ಏಕಾಏಕಿ ಜನರನ್ನು ನೋಡಿ ಅದು ಕೂಡ ಗಾಬರಿಗೊಂಡು ದಾಳಿ ಮಾಡೋದಕ್ಕೆ ಮುಂದಾಗಿದೆ. ಈ ಸಂದರ್ಭದಲ್ಲಿ ಓರ್ವ ಮಹಿಳೆಗೆ ಅದು ತಿವಿದಿದೆ. ಅದನ್ನು ದೃಶ್ಯಗಳಲ್ಲಿ ಗಮನಿಸ್ಬೋದು. ಸೊ ಆ ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆ ನೀಡಲಾಗ್ತಾ ಇದೆ. ಔಟ್ ಆಫ್ ಡೇಂಜರ್ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಟ್ ಈ ಮಾನವ ಹಾಗೂ ಕಾಡು ಪ್ರಾಣಿಗಳ ಸಂಘರ್ಷಕ್ಕೆ ಕೊನೆ ಆವಾಗ ಅನ್ನೋದೇ ಪ್ರಶ್ನೆ. ಕೇವಲ ರಾಮನಗರ ಅಂತಲೇ ಅಲ್ಲ, ಹಾಸನ, ಚಿಕ್ಕಮಗಳೂರು, ರಾಮನಗರ, ಕೊಡಗು ಈ ಎಲ್ಲ ಭಾಗದಲ್ಲಿ ಮಾನವ ಹಾಗೂ ಕಾಡಾನೆಗಳ ಸಂಘರ್ಷ, ಇನ್ಕ್ಲೂಡಿಂಗ್ ಮೈಸೂರು, ಈ ಸಂಘರ್ಷ ಮುಂದುವರಿತಾನೇ ಇದೆ. ತತ್ಕ್ಷಣಕ್ಕೆ ಅರಣ್ಯಾಧಿಕಾರಿಗಳು ಕೇವಲ ಈ ಭಾಗದಷ್ಟೇ ಅಲ್ಲ, ಈ ಮಾನವ ಹಾಗೂ ಕಾಡು ಪ್ರಾಣಿಗಳ ಸಂಘರ್ಷ ಯಾವೆಲ್ಲ ಭಾಗದಲ್ಲಿ ಏರ್ಪಟ್ಟಿದೆಯೋ ಆ ಭಾಗದಲ್ಲಿ ಅವರು ಕ್ರಮ ವಹಿಸಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಅವಘಡಗಳು ಅಥವಾ ಸಾವು ನೋವುಗಳು ಸಂಭವಿಸೋದು ತಪ್ಪುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.